ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕು ಮತ್ತು ನಗರದ ಜನತೆಗೆ ಒಂದು ಶುಭ ಸುದ್ದಿ. ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭಗಳಿಗೆ ಒಂದು ಒಳ್ಳೆಯ ಕಲ್ಯಾಣ ಮಂಟಪ ಹುಡುಕುತ್ತಿದ್ದೀರಾ? ತಡೆಯಾಕೆ? ನಿಮ್ಮ ಮುಳುಬಾಗಿಲಿನ ಎನ್ ಹಳ್ಳಿ ರಸ್ತೆಯ NH75 ರಸ್ತೆಯ ಬ್ರಿಡ್ಜ್ನ ಸಮೀಪ ಒಂದು ಉತ್ತಮವಾದ, ಸುಂದರವಾದ, ಅತ್ಯಾಧುನಿಕ ಹವಾನಿಯಂತ್ರಣ ಕಲ್ಯಾಣ ಮಂಟಪ, ಅದುವೇ ಶ್ರೀ ವಾಸವಿ ಮಹಲ್. ಹೌದು ಸ್ನೇಹಿತರೆ, ಮದುವೆ, ನಾಮಕರಣ, ನಿಶ್ಚಿತಾರ್ಥ, ಷಷ್ಠಿ ಪೂರ್ತಿ ಮುಂತಾದ ಶುಭ ಸಮಾರಂಭಗಳಿಗೆ ಒಂದು ಸುಂದರವಾದ ಕಲ್ಯಾಣ ಮಂಟಪ ನೀವು ಎಲ್ಲೂ ಹುಡುಕುವಂತಿಲ್ಲ. ನಿಮ್ಮ ಮುಳುಬಾಗಿಲಿನಲ್ಲಿ ಅತ್ಯುತ್ತಮ ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತಹ ರೀತಿಯಲ್ಲಿ ಹೇಳುವುದಾದರೆ, ಒಂದು ರಾಜ ಮನೆತನದ ನಿವಾಸದಲ್ಲಿ ನಿಮ್ಮ ಮನೆಯ ಶುಭ ಕಾರ್ಯಗಳಿಗೆ ಶ್ರೀ ವಾಸವಿ ಮಹಲ್ ಪ್ರಾರಂಭವಾಗಿದೆ. ಇದರ ಪ್ರಾರಂಭವನ್ನು ಜನಪ್ರಿಯ ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಆಗಮಿಸಿ ಮುಳುಬಾಗಿಲು ತಾಲೂಕಿನ ಜನತೆಗೆ ಒಂದು ಸುಂದರವಾದ ಕಲ್ಯಾಣ ಮಂಟಪ ನಿರ್ಮಿಸಿದ ಮಾಲೀಕರಿಗೆ ಶುಭ ಕೋರಿ ಮಾತನಾಡಿದ ಶಾಸಕರು, ಈ ಕಲ್ಯಾಣ ಮಂಟಪ ನಾನು ನೋಡಿದಾಗೆ ಎಲ್ಲ ವಾಸ್ತು ಪ್ರಕಾರ ಅಡುಗೆ ಕೋಣೆ ಇರಬಹುದು, ಊಟ ಮಾಡುವ ಸ್ಥಳ, ಹಾಗೆ ವೇದಿಕೆ ಒಂದು ಉತ್ತಮವಾಗಿ ವಾಸ್ತು ಪ್ರಕಾರ ಮಾಡಿರುವುದು ಸಂತೋಷದ ವಿಷಯ. ಅದೇ ರೀತಿ ಇಲ್ಲಿ ನಡೆಯುವ ಶುಭ ಕಾರ್ಯಗಳು ಚಿರಕಾಲ ಸಂತೋಷವಾಗಿರಲಿ. ಎಲ್ಲ ದೊಡ್ಡ ನಗರದಲ್ಲಿ ಇಂತಹ ಕಲ್ಯಾಣ ಮಂಟಪ ನೋಡಿದ್ದೇನೆ, ನಮ್ಮ ಮುಳುಬಾಗಿಲಿನಲ್ಲಿ ಇಂತಹುದನ್ನು ಕಂಡು ಖುಷಿ ಆಗುತ್ತಿದೆ. ನಿಮಗೆಲ್ಲ ಶುಭವಾಗಲಿ ಎಂದು ಹಾರೈಸಿದರು. ಯಾವ ಹೆಂಗಿದೆ ಅದೊಂದು ಅದೆಲ್ಲ ಲೆಕ್ಕ ಇಲ್ಲ. ಸೈಡ್ ವರ್ಕ್ ಫುಲ್ ಆಗಿದೆ.
ಎಲ್ಲ ಆಂಕ್ಷನ್ ಇದೆ ಟೆಸ್ಟಿಂಗ್ ಟೆಸ್ಟಿಂಗ್ ಫುಲ್ ಟೆಸ್ಟ್ 3 months ಈಗ ನಮ್ಮ ಮುಳ್ಬಾಗಲ್ಲು ಬೈಪಾಸ್ ಪಕ್ಕದಲ್ಲಿ ಸೊನ್ನಾಡಿಗೆ ಹೋಗೋ ರೋಡ್ ಪಕ್ಕದಲ್ಲಿ ಪೂಲ್ಚಂದು ಏನು ಚೌಟ್ರಿ ಇದೆ ಅದ್ರ ಪಕ್ಕದಲ್ಲಿ ಹೊಸದಾಗಿ ಇವತ್ತು ವಾಸವಿ ಮಹಾಲ್ ಅಂತ ಶ್ರೀ ವಾಸವಿ ಮಹಾಲ್. ಶ್ರೀ ವಾಸವಿ ಅಂತ ಹೇಳಿದ್ರೆ ವಾಸವಿ ಕನಿಕಾ ಪರಮೇಶ್ವರಿ ದೇವ್ರ ಹೆಸರೇ ಅದು. ವಾಸವಿ ಮಹಾಲ್ ಅಂದರೆ ವಾಸವಿ ಕನಿಕಾ ಪರಮೇಶ್ವರಿ ದೇವ್ರ ಹೆಸರು ಇಟ್ಟಿದ್ದಾರೆ. ಪ್ಯೂರ್ ವೆಜಿಟೇರಿಯನ್, ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಚೌಟ್ರಿ. ತುಂಬ ಅದ್ಭುತವಾಗಿ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಚಲಪತಿ, ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ಅದ್ಭುತವಾದಂಥ ಡೆಕೋರೇಷನ್ನು. ಸಿಂಪಲ್ಲಾಗಿ ದೊಡ್ಡವ್ರು ಹೇಳ್ತಾರೆ, ಮೊದಲು ಹೇಳ್ತಾಯಿದ್ರು ಈ ಟಾಟಾ ಸಫಾರಿ ಕಾರು ಎಲ್ಲೋ ಅದು ಇದು ದೊಡ್ಡ ದೊಡ್ಡ ಕಾರುಗಳಿತ್ತು. ಇದ್ದಾಗ ಎಷ್ಟು ದೊಡ್ಡ ಕಾರ್ ಇದ್ರೂ ಒಂದು ಮಾರುತಿ ಕಾರ್ ಮನೇಲಿ ಇಟ್ಕೊಳ್ಳೋರು, ಅಂದರೆ ಮುದ್ದಾಗಿ ಚೆನ್ನಾಗಿರೋದು ಮಾರುತಿ ಕಾರು. ಆ ಟೈಪಲ್ಲಿ ಇದು ಚಿಕ್ಕದಾಗಿದ್ದರೂ ಮುದ್ದಾಗಿ ಚಿಕ್ಕ ಮಗು ಥರ ತುಂಬ ಚೆನ್ನಾಗಿದೆ. ಜನರು ಒಳ್ಳೆಯದಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಈ ಛತ್ರದಲ್ಲಿ ಮಾಡುವಂಥ ಕಾರ್ಯಕ್ರಮಗಳು ಮದುವೆ ಆಗ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗ್ಬೋದು, ಮಕ್ಕಳ ನಾಮಕರಣ ಆಗ್ಬೋದು, ಇಲ್ಲ ಯಾವುದೇ ಒಂದು ಫಂಕ್ಷನ್ಗಳಲ್ಲಿ ಆಗ್ಬೋದು. ನಾನ್ ವೆಜ್ ಬಿಟ್ಟು ವೆಜ್ ಪ್ರೋಗ್ರಾಮ್ಸ್ ಏನೇ ಮಾಡೋದು ದೇವರು ಅವರೆಲ್ಲರಿಗೂ ಒಳ್ಳೇದು ಮಾಡಲಿ. ವಾಸ್ತು ಪ್ರಕಾರವಾಗಿ ಕಿಚನ್ ಇದೆ, ವಾಸ್ತು ಪ್ರಕಾರವಾಗಿ ಎಂಟ್ರೆನ್ಸ್ ಇದೆ, ವಾಸ್ತು ಪ್ರಕಾರವಾಗಿ ಅನ್ನದಾನ ಏನು ಊಟ ಮಾಡುವಂಥ ಜಾಗ ವಾಸ್ತು ಪ್ರಕಾರವಾಗಿದೆ. ಆಮೇಲೆ ಹಾಲು ವಾಸ್ತು ಪ್ರಕಾರವಾಗಿದೆ, ಎಲ್ಲವೂ ವಾಸ್ತು ಪ್ರಕಾರವಿದೆ. ಆಮೇಲೆ ಕಿಚನಲ್ಲಿ ಹಿಡಿದ್ರೆ ಸ್ಟವ್ ಇಟ್ಟಿರೋ ಜಾಗ ಎಲ್ಲ ವಾಸ್ತು ಪ್ರಕಾರವಾಗಿ ಇಟ್ಟಿದ್ದಾರೆ, ಎಲ್ಲ ಒಳ್ಳೆಯದಿದೆ. ಈ ಚೌಟ್ರಿ ವಾಸ್ತು ಇರೋದ್ರಿಂದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇದರಲ್ಲಿ ಜೈವಾಗುತ್ತೆ. ಯಾರಿಗೇ ಆಗಲಿ ಒಂದು ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಒಂದು ಮಗುಗೆ ನಾಮಕರಣ ಆಗ್ಬೋದು, ಹೆಸರು ಇಡೋದಂತ ಆಗ್ಬೋದು, ಯಾವುದೋ ಒಂದು ಎಂಗೇಜ್ಮೆಂಟ್ಸು ಇಂಥದ್ದು ಯಾವುದೇ ಮಾಡಿದ್ರೂ ಒಳ್ಳೆಯದಾಗುತ್ತೆ ಅಂತ ವಾಸ್ತು ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ, ಒಳ್ಳೆಯದಾಗುತ್ತೆ ಅಂತ. ಡೆಕೋರೇಷನ್ಸು ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಇದು ಒಳ್ಳೆ ನಮ್ಮ ನಾಗೇಂದ್ರ ಆ್ಯಂಡ್ ಟೀಮ್, ನಾಗೇಂದ್ರಗೆ ಪಾರ್ಟ್ನರ್ಸ್ ಎಲ್ಲ ಸೇರಿ ಅವರು ಮಾಡಿದ್ದಾರೆ. ಇಂಥ ಯುವಕರಿಗೆ ನಾವೇನು ಮಾಡಬೇಕು ಅಂದರೆ ಸಪೋರ್ಟಿಂಗ್ ಕೊಡಬೇಕು. ಸಪೋರ್ಟ್ ಮಾಡಿ ನಮ್ಮಲ್ಲಿ ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಕೆಟ್ಟದವ್ರಿಗೆ ಬಯಸಬಾರ್ದು. ಚೆನ್ನಾಗಿರ್ಲಿಪ್ಪ ದೇವ್ರು ಒಳ್ಳೇದು ಮಾಡಲಿ ಅಂತ ಒಂದು ಆಶೀರ್ವಾದ ಮಾಡಿ ಅವ್ರನ್ನ ಮುಂದಕ್ಕೆ ಜರ್ನಿ, ಸುಗಮವಾದಂಥ ಜರ್ನಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜನಗಳಿಂಥದ್ದು ಉಪಯೋಗಿಸ್ಕೋಬೇಕು. ಆಮೇಲೆ ನಮ್ಮ ಮುಳ್ಬಾಗಿಲಲ್ಲಿ ಇಂಥ ಒಂದು ಚಿಕ್ಕ ಚೌಟ್ರಿ ಈ ಥರ ಡಿಸೈನ್ ಆಗಿ ಚೆನ್ನಾಗಿರುವಂಥದ್ದು, ಒಳ್ಳೆಯ ಅದ್ಭುತವಾದಂಥ ಒಂದು ಡಿಸೈನ್ದು ನಮ್ಮ ಮುಳ್ಬಾಗಿಲಿಗೆ ಒಂದು ಬೇಕಾಗಿತ್ತು. ಖಂಡಿತವಾಗ್ಲೂ ಅದು ನಮ್ಮ ಏನು ನಾಗೇಂದ್ರ ಶೆಟ್ಟಿ ಏನು ಇವತ್ತು ಮಾಡಿದ್ದಾರೆ. ನಾಗೇಂದ್ರ ಶೆಟ್ಟಿ ಆ್ಯಂಡ್ ಟೀಮು ಪಾರ್ಟ್ನರ್ ಚೇತನ್ ಇಂಪಾರ್ಟೆಂಟ್, ನಮ್ಮ ಚೇತನ್ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ನಾಗೇಂದ್ರ ಜೊತೆಯಲ್ಲಿ ಸೇರಿಕೊಂಡು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಇಬ್ಬರು ಪಾರ್ಟ್ನರಾಗಿ ಮಾಡ್ತಾಯಿದ್ದಾರೆ. ಒಳ್ಳೆಯದಪ್ಪ. ಇಂಥ ಚೌಟ್ರಿ ನೀವು ಇನ್ನೂ 1-2 ಮಾಡಿ, ಕೋಲಾರಲ್ಲಿನೂ ಒಂದು ಮಾಡಿ, ಇಂಥದ್ದು ವಾಸವಿ ಮಹಾಲ್ ಅಂತ ಮಾಡಿ. ಜಾಗ ಬೇಕಾದರೆ ನಾನೇ ಕೊಡ್ತೀನಿ. ಇಂಟೀರಿಯಲ್ ನೋಡಿ ಖುಷಿ ಆಗ್ತಾಯಿದೆ ನನಗೆ, ಚೆನ್ನಾಗಿದೆ ಅಂತ. ವಾಸ್ತು ಕರೆಕ್ಟಾಗಿದೆ, ಆಮೇಲೆ ವಾಸ್ತುನೂ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಜನ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.